ಒಂದೇ ಘೋಷಣೆ, ಅದುವೇ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ. ಬೀದರ್ನ ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲೂ ಕೂಡ ಸಂಭ್ರಮದಿಂದ ದೀಪೋತ್ಸವ ಮಾಡುವ ಮೂಲಕ ದಾಖಲೆಯನ್ನ ನಿರ್ಮಿಸಲಾಗಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ರಾಮನೂರಿನಲ್ಲಿ 500 ವರ್ಷಗಳ ಕನಸು ನನಸಾಗಿದೆ. ಬಾಲರಾಮ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಿದ್ದಾನೆ. ಬೀದರ್ನ ಪ್ರತಿ ಹಳ್ಳಿಯಲ್ಲೂ ಜೈ ಶ್ರೀರಾಮ್ ಎಂಬ ಘೋಷಣೆ ಮುಗಿಲು ಮುಟ್ಟಿದ್ವು. ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಮರ್ ಯರೋಳಕರ್ ಆಯೋಜಿಸಿದ ಲಕ್ಷ ದೀಪೋತ್ಸವಕ್ಕೆ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನೀರುಗುಡಿ ಅವರು ದೀಪ ಬೆಳಗುವ ಮೂಲಕ ಲಕ್ಷ ದೀಪೋತ್ಸವಕ್ಕೆ ಚಾಲನೆಯನ್ನು ನೀಡಿದರು. 1 ಲಕ್ಷ ದೀಪಗಳನ್ನು ಸ್ಕೂಲ್ ಆವರಣದಲ್ಲಿ ಹಚ್ಚುವ ಮೂಲಕ ದಾಖಲೆ ನಿರ್ಮಿಸಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಭಗವಂತ್ ಖೂಬಾ, ಡಿಸಿಸಿ ಬ್ಯಾಂಕ್ ಅಮರ್ ಖಂಡ್ರೆ ಹಾಗೂ ಡಾಕ್ಟರ್ ರಜನೀಶ್ ವಾಲಿ, ಪ್ರಕಾಶ್ ಟೊಣ್ಣೆ ಸೇರಿದಂತೆ ಹಲವು ಗಣ್ಯರು, ಮಠಾಧೀಶರು, ಮಕ್ಕಳು, ಪೋಷಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಭಗವಂತ್ ಖೂಬಾ ಹಾಗೂ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಅಮರ್ ಯರೋಳಕರ್, ರಾಮಲಲ್ಲನ ಪ್ರತಿಷ್ಠಾಪನೆ ದಿನವೇ ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ಗೆ 10ನೇ ವರ್ಷದ ವಾರ್ಷಿಕೋತ್ಸವ ಬಂದಿದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿದ್ದಾರೆ. ಬೀದರಿನ ಪ್ರತಿಷ್ಠಿತ ಶಾಲೆಯಾದಂಥ ಸಂಸ್ಕಾರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಶ್ರೀರಾಮನ ಒಂದು ಈ ಸಂದರ್ಭದ ಒಂದು ನಿಮಿತ್ತವಾಗಿ 1 ಲಕ್ಷಕ್ಕೂ ಹೆಚ್ಚು ದೀಪಗಳನ್ನು ಹಚ್ಚುವುದು. ವಿಶೇಷವಾಗಿ ಆ 1 ಲಕ್ಷ ದೀಪಗಳು ಬಹಳ ಚೆನ್ನಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ಈ ಆಯೋಜನೆ ಮಾಡಿದ್ದಕ್ಕಾಗಿ ನಾನು ನನ್ನ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗೂ ಧನ್ಯವಾದ ಹೇಳ್ತೇನೆ ಮತ್ತು ಶಾಲೆಯ ಮಕ್ಕಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಕೂಡ ನನ್ನ ಶುಭಾಶಯಗಳನ್ನು ಕೋರುತ್ತೇನೆ. ನಮ್ಮದು ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲು ಸ್ಟಾರ್ಟ್ ಆಗಿ ಸುಮಾರು 10 ವರ್ಷ ಆಯಿತು. ಸೊ ಆ ನಿಮಿತ್ತ ನಾವು ವರ್ಷಾನುಪೂರ್ವವನ್ನು ಏನಾದರೂ ಒಂದು ಸಂಭ್ರಮ ಮಾಡಬೇಕು ಅಂಥೇಳಿ ನಾವು ಡಿಸೈಡ್ ಮಾಡಿದ್ವಿ. ಸೊ ನಮ್ಮದು ದೈವ ನನಗೆ ಹಿಂಗೆ ಯಾಕೋ ನನ್ನ ಮನಸ್ಸಿನಾಗ ಬಂತು 1 ಲಕ್ಷ ದೀಪ ಹಚ್ಚಾರಂತ. ನನಗೆ ಗೊತ್ತಿದ್ದು ಭಾಳ ಕಠಿಣ ಕೆಲಸ ಅದ. ನಮ್ಮ ಸ್ಕೂಲ್ ಎಲ್ಲ ಸಿಬ್ಬಂದಿದವ್ರಿಗೆ ಕೂಡಿಸ್ಕೊಂಡು ನಾನು ರಿಕ್ವೆಸ್ಟ್ ಮಾಡಿ 1 ಲಕ್ಷ ದೀಪ ಹಚ್ಚಲತ್ತಾವ ಅಂದ್ರೆ ಅದು ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲ್ದಾಗ ಹತ್ಲತ್ತಾವ. ಏನೋ ಎಲ್ಲ ಹಿಂದೂಗಳ ಕನಸು ಇದೀಗ ನನಸಾಗಿದೆ. ಈ ದಿನ ನಮಗೆ ಸಿಕ್ಕಿದ್ದು ನಮ್ಮ ಶಾಲೆಯ ಸೌಭಾಗ್ಯ ಎಂದು ಹೇಳಿದರು. ಇದು ನಮ್ಮ ಸಂಕಲ್ಪ ಇತ್ತು, ಇವತ್ತಿನ ದಿವಸ ಇದು ಮಾಡಬೇಕಂತ. ಮತ್ತು ಇದರ ಜೊತೆಗೆ ನಮ್ಮದು 10 ವರ್ಷ ಮುಗೀತು ಸಂಸ್ಕಾರ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಅದಕ್ಕೆ ಇವಾಗ ಹೊಸ ವರ್ಷದಲ್ಲಿ ರಾಮ್ ಅವರು ಆಗಮನ ತಗೊಂಡ್ಬಿಟ್ಟು ಇದನ್ನು ಒಂದು ಸಂಕಲ್ಪ ತಗೊಂಡು ಇನ್ನು ಮುಂದೆ ಹೊಸದಾಗಿ ಹೆಜ್ಜೆ ಇಡೋಣ ಅಂತ ಸಂಕಲ್ಪ ಮಾಡಿದ್ವಿ. ಒಟ್ನಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ದಿನ ಶಾಲೆಯಲ್ಲಿ ದೀಪೋತ್ಸವ ಮಾಡುವ ಮೂಲಕ ದಾಖಲೆಯನ್ನು ನಿರ್ಮಿಸಲಾಗಿದೆ. ಮಲ್ಲಿಕಾರ್ಜುನ್ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಮನೂರಿನಲ್ಲಿ ನಾವಿದ್ದೀವಿ. ಈಗಾಗಲೇ ರಾಮ ಮಂದಿರ ಬಂದಾಗಿದೆ. ಮಧ್ಯಾಹ್ನ 11 ಗಂಟೆಗೆ ಬಂದಾಗಿದೆ, 11:30 ಬಂದಾಗಿದೆ. 7 ಗಂಟೆಯಿಂದ 12:30 ತನಕ ದರ್ಶನ ಇರುತ್ತೆ. ಅದಾದ ನಂತರ 2 ಗಂಟೆ ತನಕ ಬಂದಿರುತ್ತೆ. 2 ಗಂಟೆಗೆ ಮತ್ತೆ ಓಪನ್ ಆಗುತ್ತೆ. ನೋಡಿ ಯಾವ ರೀತಿ ಕಾದು ಕುಳಿತಿದ್ದಾರೆ ಎಲ್ಲ ಭಕ್ತಾದಿಗಳು. ಅಲ್ಲಲ್ಲೇ ಸೆಕ್ಯೂರಿಟಿ ಅವರವರನ್ನು ಅಲ್ಲಲ್ಲೇ ಕೂರಿಸಿದೆ. ಒಂದೊಂದು ಕಡೆ ಈಗಷ್ಟೇ ಅವರಿಗೆ ಮಾಹಿತಿಗಳು ಗೊತ್ತಾಗ್ತದೆ. ಯಾಕೆಂದರೆ ಒಂದೇ ಕಡೆ ಬಿಟ್ಟರೆ ರಶ್ ಆಗುತ್ತೆ ಅಂತೇಳಿ ಅಲ್ಲಲ್ಲೇ ಅವರನ್ನು ಬಿಟ್ಟಿದ್ದಾರೆ. ಬನ್ನಿ, ನಾನು ಅವರ ಮಧ್ಯಕ್ಕೆ ಹೋಗಿ ಮಾತಾಡಿಸ್ತೀನಿ, ಆ ಪ್ರಯತ್ನ ಮಾಡ್ತೀನಿ. ಇವರೆಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಇಲ್ಲಿ ರಾಮನ ದರ್ಶನಕ್ಕಾಗಿ ಕಾದು ಕುಳಿತಿರುವಂಥ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬಂದಿದ್ದು, ಬೇರೆ ಕಡೆಯಿಂದ ಬಂದಿದ್ದಾರೆ. ಇವೆಲ್ಲ ಗಮನಿಸ್ತಾ ಇದ್ದೀರಿ ನೋಡಿ. ಕहाँ से आप? भोपाल से. भोपाल एमपी भोपाल. आप कहाँ से? भोपाल से. मध्य प्रदेश भोपाल. उड़ीसा से हैं. कब आए आप? कल. आपको पता है इधर टाइमिंग क्या है दर्शन का? सुबह 6 से लेके शाम को 6 बजे तक. कितने बजे आए थे आप? हम यहाँ पे भी आए हैं 12 बजे. दर्शन हो जाएगा? आराम से हो जाएगा. जय श्री राम. जय श्री राम. ಓಕೆ, ಇಲ್ಲೊಬ್ರು ಕನ್ನಡಿಗರಿದ್ದಾರೆ. ಎಲ್ಲಿಂದ ತಾವು? ದರ್ಶನ ಆಯ್ತಾ? ನಾವು ರಾಯಚೂರು ಡಿಸ್ಟಿಕ್ ಹಟ್ಟಿ ಚಿನ್ನದ ಗಣಿಯಿಂದ ನಾವು ನಿನ್ನೆ ಇವತ್ತು ಬೆಳಿಗ್ಗೆ ಬಂದಿದ್ವಿ. ತುಂಬ ರಶ್ ಐತೆ. ಈ ಸುಮಾರು ಒಂದು 7-8 ಲಕ್ಷ ಜನ ಇರಬೇಕು, ಇಲ್ಲ ಅಂತಿಲ್ಲ. ಬಟ್ ರಶ್ ಐತೆ. ಸ್ವಲ್ಪ ಇದು ಸರಿ ಇಲ್ಲ, ಹೊಸ್ದಾಗಲ್ರಿ, ಹೊಸ ಅದು. ಹಂಗಾಗಿ ಸ್ವಲ್ಪ ಬೀಡ್, ಸ್ವಲ್ಪ ಗದ್ದಲ ಆಗ್ಬೋದು. ನನಗೆ ಇನ್ನೂ ದರ್ಶನ ಆಗಿಲ್ಲ. ಬೆಳಿಗ್ಗೆ ಸರಿ ಹಾಗಿದ್ರೆ ಬನ್ನಿ. ಅವ್ರು ಹೇಳ್ತಿರೋದು ಜನ ಜಾಸ್ತಿ ಆಗಿದ್ದಾರೆ.
ಜನ ಜಾಸ್ತಿ ಇರೋ ಕಾರಣಕ್ಕಾಗಿ ಆ ಥರ ಆಗ್ತಾ ಇದೆ ಅಂತ ಹೇಳಿ. ಬನ್ನಿ, ಕहाँ से? जय श्री राम। झारखंड, रांची, रांची रांची, रांची रांची, जय श्री राम, जय जय श्री राम। दर्शन हो जाएगा? एकदम होगा। रामलला की कृपा है, राघव ने बुलाए हैं तो दर्शन बहुत दूर से आप लोग बहुत दूर से चल के आए हम लोग 667 किलोमीटर झारखंड रांची से, और रामलला के दर्शन तो होगी, ये हमारी पूरी आशा है। जय श्री राम, जय जय श्री राम। ಮೊದಲಿಗೆ ಸ್ವಲ್ಪ ರಶ್ ಉಂಟಾಗಿತ್ತು, ಇಲ್ಲ ಅಂತಲ್ಲ. ಒಂದು ರೀತಿಯಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಗೊತ್ತಾಗಿರಲಿಲ್ಲ. ಈಗ ಪೊಲೀಸರಿಗೆ ಮತ್ತು ಸೆಕ್ಯೂರಿಟಿ ಅವರಿಗೆ ಒಂದು ರೀತಿಯಲ್ಲಿ ಐಡಿಯಾ ಬರ್ತಾ ಇದೆ ಯಾವ ರೀತಿ ಮಾಡಬೇಕು ಅಂತೇಳಿ. ಮತ್ತೊಂದು ಕಡೆ ಆ ಕಡೆಯಿಂದ ಕೂಡ ಜನ ಸಾಕಷ್ಟು ಬರ್ತಾ ಇದ್ದಾರೆ, ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಇಲ್ಲಿ ಕೂಡ ಈಗ ಎಲ್ಲ ಕೂತಿದ್ದಾರೆ, ಅಲ್ಲಲ್ಲಿ ಇದ್ದಾರೆ. ಪೊಲೀಸ್ ಈಗ ಬಂದೋಬಸ್ತ್ ಜಾಸ್ತಿ ಮಾಡಿದೆ. ಸೊ 2 ಗಂಟೆಯ ದರ್ಶನದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈಗ ಮತ್ತೊಮ್ಮೆ ಅವರನ್ನು ದರ್ಶನಕ್ಕೆ ಬಿಡ್ತಾರೆ. ಅಲ್ಲಿ ತನಕ ಪೊಲೀಸರು ತೀವ್ರ ನಿಗಾವನ್ನು ವಹಿಸ್ತಾ ಇದ್ದಾರೆ. ತಮ್ಮ ಹೆಸರು ಸರ್, ಎಲ್ಲಿಂದ ಬಂದಿದ್ದೀರಿ? ನಾವು ಕರ್ನಾಟಕ, ನೆನ್ಮಂಗ್ಲ. ಒಳಗಡೆ ಎಷ್ಟೇ ರಶ್ ಆದ್ರೂ ಪರವಾಗಿಲ್ಲ, ನಾವು ದರ್ಶನ ಮಾಡೇ ಮಾಡ್ತೀವಿ. ನಾವು ದರ್ಶನಕ್ಕೆ ಅಂತ ಬಂದಿದ್ದೀವಿ. ಮೊನ್ನೆ ಬಂದಿದ್ದು ತುಂಬಾ ಚೆನ್ನಾಗಿದೆ. 500 ವರ್ಷದ ಒಂದು ಏನು ರಾಮ ಕ್ಷಣಗಳಲ್ಲಿ ಒಳಗೆ ಹೋಗ್ತೀರಾ, ಹೀಗೆ ಸ್ಟ್ರೈಟ್ ಆಗಿ ಹೋದ್ರೆ ಹೇಗೆ ಅನ್ಸುತ್ತೆ ಬಾಲರಾಮನನ್ನ ನೋಡೋಕೆ? ಬಾಲರಾಮನ್ ನೋಡೋಕೆ ನಾವು ಅಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಿಂದ ನಡ್ಕೊಂಡ್ ಬರ್ತಾ ಇದೀವಿ. ಒಂದು 5-10 ನಿಮಿಷ ಅಂದಂಗೆ ಕಾಣ್ತಾ ಇದೆ ಜನ. ನಾವು ಹುಬ್ಳಿಂದ ಬಂದೀವಿ. ನಾವು ಮಹೇಶ್ ಅಂತ, ಶಿವು ಅಂತ, ಪ್ರೇಮ್ ಅಂತೇಳಿ. ನನ್ನ ಹೆಸರು ಡಾಕ್ಟರ್ ಶಶಿಧರ್ ಅಂತ. ಸರ್, ಒಬ್ಬೊಬ್ಬರಾಗಿ ಮಾತಾಡ್ಸೋಣ. ಹೇಳಿ ಸರ್, ಯಾವತ್ತು ಬಂದಿದ್ದು ಅಯೋಧ್ಯೆ? ನಾವು 2 ದಿನ ಆಯ್ತು ಮೇಡಮ್. ಆಗೋದು ಬೇಡ. ಸೊ ಎಷ್ಟು ದಿನ ಆಯ್ತು? 2 ದಿನ ಆಯ್ತು ಮೇಡಮ್ ಬಂದು. ನಾವು ಎಲ್ಲಿ ಉಳ್ಕೊಂಡಿದ್ರಿ? ಹೊರಗಡೆ ಉಳ್ಕೊಂಡಿದ್ದೆ ಮೇಡಮ್, ಸ್ಟೇಷನ್ದಲ್ಲಿ. ಹೆಂಗ್ ಅನಿಸ್ತದೆ ಅಯೋಧ್ಯ? ಹೇಳಕ್ ಆಗ್ತಾ ಇಲ್ಲ ಮೇಡಮ್, ಅಷ್ಟು ಇದಾಗ್ತಾ ಇದೆ ನಮಗೆ. ಸಿಕ್ಕಾಪಟ್ಟಿ ಜನ ಇದ್ದಾರೆ ಮೇಡಮ್, ಬಾಳೆ. ಜೈ ಶ್ರೀರಾಮ್. 3 ದಿನ ಆಯ್ತು ಮೇಡಮ್ ದರ್ಶನ ಮಾಡಕ್ ಬಂದು. ಶಿವಮೊಗ್ಗದಿಂದ ಬಂದಿದ್ದೀವಿ. ಬೆಂಗಳೂರಿಂದ ಮೇಡಮ್. ತುಂಬಾ ಮೇಡಮ್, 3 ದಿವಸದಿಂದ ತುಂಬಾ ಕಾದು ಇವತ್ತು ಹೋಗ್ತಾ ಇದೀವಿ. ನೋಡ್ತೀವಿ ಖಂಡಿತ. ಕಂಪ್ಲೀಟ್ ಲಾಸ್ಟ್ ಟೈಮಲ್ಲಿ ಆ ಮೇಡಮ್ ಅವರು ಬಂದ್ಬಿಟ್ಟು ನಾವು ಇಂಟರ್ವ್ಯೂ ಮಾಡಿದ್ರು. 10 ದಿನ ಆದ್ರೂ ಇಲ್ಲಿ ಇರ್ತೀವಿ ಅಂತ ಹೇಳಿದ್ವಿ. ಆಲ್ಮೋಸ್ಟ್ ಇವಾಗ ಟೋಟಲ್ ಆಗಿ 4 ದಿನ ಆಗ್ತಾ ಇದೆ. 4 ದಿನ ಅಲ್ಲ, ಇನ್ನೂ 10 ದಿನ ಆದ್ರೂ ಕೂಡ ನಾನು ರಾಮನ ದರ್ಶನ ನೋಡ್ಕೊಂಡೇ ಹೋಗೋದು ಮೇಡಮ್. ಅಷ್ಟೇ. 1000 ಕಿಲೋಮೀಟರ್ ಬಂದಿದೀವಿ ಅಂದ್ರೆ ನೋಡ್ಕೊಂಡ್ಲಂಗ್ ಹೋಗ್ತೀವಿ ಮೇಡಮ್. ನೋಡ್ದೆ ಅಂತ ಹೋಗೋದೇ ಇಲ್ಲ, ಅದಕ್ಕೋಸ್ಕರನೇ ಬಂದಿದ್ದೀವಿ, ಇಲ್ಲೇ ಕಾಯ್ತಾ ಇದೀವಿ. ಜೈ ಶ್ರೀರಾಮ್. 3 ದಿನ ಆಯ್ತು ಮೇಡಮ್ ದರ್ಶನ ಮಾಡಕ್ ಬಂದು. ಶಿವಮೊಗ್ಗದಿಂದ ತುಂಬಾ ಚೆನ್ನಾಗಿತ್ತು ದರ್ಶನ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ವ್ಯವಸ್ಥೆ ಮಾಡಬೇಕು, ತುಂಬಾ ಜನ ಇದಾರಲ್ಲ, ಅದಕ್ಕೋಸ್ಕರ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಇಲ್ಲಾಂದ್ರೆ ತುಂಬಾ ಭವ್ಯ ಮಂದಿರ ಬಂದಿದೆ. ನಮ್ಮವರು ನಮ್ಮ ಮಣ್ಣಿನ ಶಿಲೆಯಲ್ಲಿ ರಾಮನಾಗಿ ನಿಂತಿರೋದು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆ ಶಿಲೆ ಅಂತ ತುಂಬಾ ಚೆನ್ನಾಗಿತ್ತು. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಏನ್ ಹೇಳ್ತೀರಿ ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡಿಗರಿಗೆ, ಕರ್ನಾಟಕದ ಜನರಿಗೆ ಈ ಅಯೋಧ್ಯೆ ಬನ್ನಿ, ನೋಡಿ ಶ್ರೀರಾಮನ ನೋಡಿ, ದರ್ಶನ ಮಾಡ್ಕೊಳ್ಳಿ, ಆಶೀರ್ವಚನ ತಗೊಳ್ಳಿ.
ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ದರ್ಶನ, ತುಂಬ ಚೆನ್ನಾಗಿದೆ. ಸ್ವಲ್ಪ ವ್ಯವಸ್ಥೆ ಮಾಡಬೇಕು, ತುಂಬ ಜನ ಇದಾರಲ್ಲ ಅದಕ್ಕೋಸ್ಕರ ಅವ್ರಿಗೆ ಕಷ್ಟ ಆಗ್ತಾ ಇದೆ, ಇಲ್ಲಾಂದ್ರೆ ತುಂಬ ಭವ್ಯ ಮಂದಿರ ಬಂದಿದೆ. ಜೈ ನಮ್ಮವರು ನಮ್ಮ ಮಣ್ಣಿನ ಶಿಲೆಯಲ್ಲಿ ರಾಮನಾಗಿ ನಿಂತಿರೋದು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆ ಶಿಲೆ ಅಂತ ತುಂಬ ಚೆನ್ನಾಗಿತ್ತು. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಏನ್ ಹೇಳ್ತೀರಿ ರಿಪಬ್ಲಿಕ್ ಕನ್ನಡದ ಮೂಲಕ ಕನ್ನಡಿಗರಿಗೆ, ಕರ್ನಾಟಕದ ಜನರಿಗೆ ಈ ಅಯೋಧ್ಯೆ ಬನ್ನಿ, ನೋಡಿ, ಶ್ರೀರಾಮನ ನೋಡಿ, ದರ್ಶನ ಮಾಡ್ಕೊಳ್ಳಿ, ಆಶೀರ್ವಚನ ತಗೊಳ್ಳಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ದರ್ಶನ, ತುಂಬ ಚೆನ್ನಾಗಿದೆ. ಸ್ವಲ್ಪ ವ್ಯವಸ್ಥೆ ಮಾಡಬೇಕು, ತುಂಬ ಜನ ಇದಾರಲ್ಲ ಅದಕ್ಕೋಸ್ಕರ ಅವ್ರಿಗೆ ಕಷ್ಟ ಆಗ್ತಾ ಇದೆ, ಇಲ್ಲಾಂದ್ರೆ ತುಂಬ ಭವ್ಯ ಮಂದಿರ ಬಂದಿದೆ. ಜೈ ನಮ್ಮವರು ನಮ್ಮ ಮಣ್ಣಿನ ಬನ್ನಿ ಶಿಲೆಯಲ್ಲಿ ಅಯೋಧ್ಯೆಯ ಟಾಪ್ 5 ಸುದ್ದಿಗಳನ್ನು ನೋಡೋಣ. ಅಯೋಧ್ಯೆಯಲ್ಲಿ ಬಾಲರಾಮ ದರ್ಶನ ನೀಡ್ತಾ ಇದ್ದಾನೆ. ಸಾವಿರಾರು ಭಕ್ತರು